कर्तव्यं दैवमान्तिकम् उत्तिष्ठोत्तिष्ठ उत्तिष्ठ कमलाकान्ता त्रैलोक्यं ತಾಯಿ ಶಿವ ಮಹಾಕಾಳಿ ನಿಮ್ಮಿಬ್ಬರ ಕೃಪೆಯಿಂದ ಬಡತನದಲ್ಲಿ ಇದ್ರೂ ಸಹಿತ ನಿಮ್ಮ ದಯೆಯಿಂದ ಹೇಗೋ ಜೀವನ ಮಾಡ್ತಾ ಇದ್ದೀವಿ. ದುಷ್ಟರನ್ನ ಶಿಕ್ಷಿಸಿ ಈ ರೀತಿ ನೀನು ಏನೋ ನಮ್ಮನ್ನ ಕಾಪಾಡ್ತಾ ಇದೆಯಾ ನಿಜ. ಆದ್ರೆ ಬಡತನದ ಬವಣೆಯಲ್ಲಿ ಹೇಗೆ ಜೀವನ ಮಾಡಬೇಕೆಂಬುದೇ ತಿಳಿಯದಾಗಿದೆ. ನನ್ನ ತಂದೆ ನಮಗಾಗಿ ಹಗಲಿರುಳು ಕಷ್ಟಪಟ್ಟರು. ಆದ್ರೆ ಈಗ ನನ್ನ ತಂದೆಯ ಆರೋಗ್ಯ ಸರಿಯಿಲ್ಲ. ಹೇಗಾದ್ರೂ ಮಾಡಿ ಈ ಬಡತನದಿಂದ ಮುಕ್ತಿ ಸಿಗುವಂತೆ ನೀನೇ ಕಾಪಾಡು ತಾಯಿ. ಮತ್ತೆ ಮೂಡುತ್ತಂತೆ ನಿನ್ನ ಸಜೀವ ಭಾವಚಿತ್ರ ಶಾಂತ, ಸಜೀವ ಭಾವಚಿತ್ರ.
ಎತ್ತ ಮುತ್ತಿನಂತ ನಿನ್ನೆರಡು ಮಕ್ಕಳನ್ನು ಸಾಕುವ ಪರಿಸ್ಥಿತಿ ನನಗೆ ಬಿಟ್ಟು ಹೋದೇ ಅಲ್ಲ. ಇಹ ಲೋಕದ ಭಾರತದ ಆರ್ಯ ನಾರಿಯರ ಹಿರಿಯ ಆಸೆಯಂತೆ ಮುತ್ತಿಗೆ ಸಾವನ್ನು ಪಡೆದ ನೀನೇ ಧನ್ಯ. ರಕ್ತದಂತಿರುವ ನಿನ್ನೆರಡು ಮಕ್ಕಳನ್ನು ಸಾಕುವ ಸ್ಥಿತಿ ನನಗೆ ಬಂದಿದೆ. ಈ ಗತಿ ಶಾಂತ, ಈ ಗತಿ. ನನಗೇನು ಆಗಿಲ್ಲ ಬಿಡಪ್ಪ, ನನಗೇನು ಆಗಿಲ್ಲ. ವಿಶ್ರಾಂತಿ ತಗೋ ಅಂತ ಹೇಳಿದ್ದಾರೆ. ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಾನೆ ಇರ್ತೀಯ. ಮತ್ತೆ ವಿಶ್ರಾಂತಿ ಡಾಕ್ಟ್ರು ಏನೇ ಹೇಳಿದರು ನಾನಂತೂ ಈ ರೋಗದಲ್ಲಿ ಉಳಿಯುವ ಭರವಸೆ ನನಗೆ ತೋರುತ್ತಿಲ್ಲಮ್ಮ. ನನಗೆ ಯಾಕಪ್ಪ ಈ ರೀತಿ ಮಾತಾಡ್ತೀಯ? ನಮ್ಮ ಪಾಲಿನ ದೈವವೇ ನೀನು ಅಂತ ಏನೋ ಕಷ್ಟ ಬಂದ್ರು ಸಹಿತ ಜೀವನ ಮಾಡ್ತಾ ಇದ್ದೀವಿ. ನಿನ್ನ ಸಾವಿನ ಬಗ್ಗೆ ನೀನ್ ಈ ರೀತಿ ಮಾತಾಡಿದ್ರೆ ನಾವಿಬ್ರು ಬದುಕೋದು ಹೇಗೆ? ಹಾಗೆಲ್ಲ ಮಾತನಾಡಬಾರದು. ಕಷ್ಟ ಸುಖಗಳೆಂಬ ನೂಲನ್ನು ಸೇರಿಸಿ ಹಣದ ಬದುಕೆಂಬ ಹಾಸಿಗೆ ಮೇಲೆ ಕುಳಿತ ಮಾನವನ ಬದುಕು ಶಾಶ್ವತವಲ್ಲ, ಶಾಶ್ವತವಲ್ಲ. ಕರೆ ಬಂದಾಕ್ಷಣ ಎಲ್ಲರೂ ಬದುಕಬೇಕೆಂಬ ಹಾಸಿಗೆಯನ್ನು ತೊರೆದು ತೆರಳಲೇಬೇಕಮ್ಮ, ತೆರಳಲೇಬೇಕು. ಆದ್ರೆ ಹೆತ್ತ ತಾಯಿ ತೀರಿಕೊಂಡ ಮೇಲೆ ನಮ್ಮ ಜೀವನವೇ ನೀನಾಗಿ ಬದುಕ್ತಾ ಇದ್ದೀವಿ. ಅಂತದ್ರಲ್ಲಿ ನಿನ್ನ ಸಾವಿನ ಸುದ್ದಿ ಕೇಳಿದ್ರೆ ನಾವು ಬದುಕ್ತೀವಂತ ನೀನ್ ತಿಳ್ಕೊಂಡಿದ್ದೀನಪ್ಪ. ಹೇಳಪ್ಪ. ಹೇಳಪ್ಪ, ನಿನ್ನ ಮನಸ್ಸಿನಲ್ಲಿ ಅದ್ಯಾವ ಮಾತಿದೆ? ನಿರ್ಭಯವಾಗಿ ಕೇಳು. ಹಾಗಂತ ನನಗೆ ವಚನ ಕೊಡುವೇನಮ್ಮ? ಹೆತ್ತ ತಾಯಿ ಮೇಲೆ ಆಣೆ, ನಿನ್ನ ಮೇಲೆ ಆಣೆ. ಅದು ಯಾವುದಾದ್ರೂ ಸಹಿತ ನಾನು ನೆರವೇರಿಸ್ತೀನಿ. ಅದು ಯಾವ ಮಾತಂತ ಹೇಳು. ಅಪ್ಪ, ನೀನೇನು ಯೋಚನೆ ಮಾಡಬೇಡ. ನೋಡು, ನಿನ್ನ ಮನಸ್ಸಿನಲ್ಲಿ ಏನೇ ಇದ್ರು ಬಿಚ್ಚೆ ಮಾತನಾಡು. ನಿನ್ನ ಪಾದ ಸಾಕ್ಷಿಯಾಗು. ನಾನು ಈಗಲಾದ್ರೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಪ್ಪ. ಹೇಳುತ್ತೇನಮ್ಮ ಶೀಲವತಿ, ಹೇಳುತ್ತೇನೆ. ನಿನ್ನ ತಮ್ಮ ರಾಜೇಂದ್ರನನ್ನು ಚೆನ್ನಾಗಿ ಓದಿಸಿ ಅವನನ್ನು ಯಾವುದಾದರೂ ಒಂದು ದೊಡ್ಡ ನೌಕರಿಗೆ ಸೇರಿಸುವ ಬೇಕೆಂಬುದೇ ನನ್ನ ಮನದಾಸೆ. ಆದರೆ ಇತ್ತೀಚೆಗಾಗಿ ನನ್ನ ರೋಗ ಜಾಸ್ತಿಯಾಗುತ್ತಾ ನಡೆದಿದೆ. ನನ್ನ ಮಗನಿಗಾಗಿ ನನ್ನ ಮನದಲ್ಲಿ ನಿರ್ಮಿಸಿದ ಆಶಾ ಗೋಪುರ ಎಲ್ಲಿ ನಾಶವಾಗಿ ಹೋಗುವುದು ಎಂಬ ಭಯ ನನ್ನನ್ನು ಕಾಡುತ್ತಿದೆ ಅಮ್ಮ, ನನ್ನನ್ನು ಪದೇ ಪದೇ ವಿಧಿ ನನ್ನ ಬಾಳಿನಲ್ಲಿ ತನ್ನಾಟ ಆಡಿದರೆ ನನ್ನ ಮನದಾಸೆಯನ್ನು ನೀನು ಪೂರ್ಣಗೊಳಿಸಿ. ಇಷ್ಟೇ ತಾನೇ ಅಪ್ಪ, ನಡೆಸ್ಕೊಡ್ತೀನಪ್ಪ. ನೀನ್ ಮಾತ್ರ ಅಳಬೇಡ, ಸಮಾಧಾನ. ಮಕ್ಕಳಲ್ಲಿ ನೀರೇನಿ ಇಬ್ಬರು ಸೇರಿ ಹೊಡುತ್ತಿರುವಿರಿ. ಅದೆಲ್ಲ ಹೋಗಲಿ ಬಿಡು. ಏಕೆ ತಡೆ ಮಾಡಿದೆ? ಹಾ ಹೌದು, ಅಂದ ಹಾಗೆ ರಾಜನು ಅಂತ ಏನಾಗಿದೆ ಸುಮ್ಮನೆ? ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಪ್ಪ.
ಶಬಾಷ್ ರಾಜೇಂದ್ರ, ಶಬಾಷ್. ಈ ನಿನ್ನ ಶ್ರೇಯಸ್ಸಿಗೆ ನಿನ್ನ ಮಾವನೇ ಕಾರಣನಪ್ಪ. ನಿನ್ನ ಈ ವಿದ್ಯಾಭ್ಯಾಸಕ್ಕೆ ಕಷ್ಟಪಡುತ್ತಿರುವ ಈ ದೇವಮೂರ್ತಿ ಪಾದಗಳಿಗೆ ಮೊದಲು ವಂದಿಸು ರಾಜೇಂದ್ರ, ಮೊದಲು ವಂದಿಸು. ನೀತಿಯನ್ನ ಅರಿಯುವ ಮೊದಲೇ ತಂದೆ ತಾಯಿಯಲ್ಲಿ ಬೆಳೆದಿದ್ದಾರೆ. ಭಿಕ್ಷೆ ಬೇಡುತ್ತಾ ಒಂದೇ ಒಂದು ಕಾರಣಕ್ಕಾಗಿ ಮನೆಗೆ ಕರೆತಂದು ನನ್ನನ್ನು ಜೋಪಾನ ಮಾಡಿದೆ. ನನಗೂ ಇಲ್ಲಿ ಅನ್ನ ನೀಡಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆ. ಸದಾ ನಿಮ್ಮ ಪ್ರೀತಿಯ ಮಾಮರ ನೆರಳಿನಲ್ಲಿ ನನಗೆ ಆಶ್ರಯ ನೀಡಿ ಬಾಳಿನ ಭೂಮಿ ಮಾರ್ಗವಾಗಿ ಮರಳುವಂತೆ ಮಾಡಿದ ತಮ್ಮ ಉಪಕಾರವೇ. ನನ್ನ ಕೈಯಲ್ಲಿ ಏನಿದೆ ಎಲ್ಲವೂ ಆ ದೇವರ ಲೀಲೆ. ಆದರೆ ನಾನು ನಿನಗೆ ಹೇಳಿಕೊಳ್ಳುವುದು ಇಷ್ಟೇ, ನನ್ನ ಮಗ ರಾಜೇಂದ್ರನನ್ನು ಚೆನ್ನಾಗಿ ಓದಿಸಿ ಅವನನ್ನು ಯಾವುದಾದರೂ ಒಂದು ದೊಡ್ಡ ನೌಕರಿಗೆ ಸೇರಿಸು. ನಿನಗೆ ಯಾವ ಕಾರಣಕ್ಕೂ ರಾಜೇಂದ್ರನನ್ನು ಕೈ ಬಿಡಬೇಡ ಸೋಮು, ಕೈ ಬಿಡಬೇಡ. ಜೇನು ತುಂಬಿದ ಬಟ್ಟಲನ್ನು ಬರಿದು ಮಾಡಿ ಬೀದಿಗೆ ಎಸೆಯುವ ಹೀರ ಬರದವನು ನಾನಲ್ಲ. ನೀವು ಮಾಡಿದ ಉಪಕಾರ ಈ ನನ್ನ ಉಸಿರಿರುವವರೆಗೂ ಸ್ಮರಿಸುತ್ತಿದ್ದೆ. ಈ ನನ್ನ ದೇಹದಲ್ಲಿ ಹನಿ ರಕ್ತ ಇರುವವರೆಗೂ ರಾಜೇಂದ್ರನ ಓದಿಗಾಗಿ ಶ್ರಮಿಸುತ್ತಿರುವೆ. ಮಾಮ, ನನಗೆಷ್ಟೇ ಕಷ್ಟಗಳು ಎದುರಾಗುತ್ತೋ ತಮಗೆ ಕೊಟ್ಟ ಮಾತಿನಂತೆ ರಾಜೇಂದ್ರನ ಓದನ್ನು ಮುಂದುವರಿಸಿಕೊಂಡು ಹೋಗುವೆನೆಂದು ನಮ್ಮ ಮನೆ ದೇವರು ಸಾಕ್ಷಿ ಮಾಡಿ ಪ್ರಮಾಣ ಮಾಡಿ ಹೇಳ್ತೀವಿ ಮಾಮ. ಇಂದು ಅತಿ ಆನಂದವಾಯಿತು ನನ್ನ ಮನಕ್ಕೆ. ಅಪ್ಪ, ನೀನು ಚೆನ್ನಾಗಿ ಓದಿ ದೊಡ್ಡ ಸಾಯಮನಾದ ಮೇಲೆ ನಿನ್ನ ಮಾವನಿಗೆ ನಿನ್ನ ಶೀಲವೃತ್ತಿಯನ್ನು ಅವರಿಬ್ಬರ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಡ. ಆಗಲಿ ಅಪ್ಪ. ನನ್ನ ಓದಿಗಾಗಿ ಹಗಲು ಇರುಳು ಬೆವರಿಸುತ್ತಿರುವ ತಮ್ಮೆಲ್ಲರ ಆಸೆಯಂತೆ ನಾನು ಚೆನ್ನಾಗಿ ಓದಿ ತಮ್ಮೆಲ್ಲರಿಗೂ ಕೀರ್ತಿ ತರುವೆ. ಸದಾ ನನ್ನ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿರುವ ಅಪ್ಪ ಮತ್ತು ಮಾವನವರಿಗೆ ಸದಾ ನನ್ನ ಕೊನೆ ಉಸಿರಿರುವ ತನಕ ನೆನೆಯುತ್ತಿರುವೆ. ನೀವು ಹೇಳಿದಂತೆ ಅವರಿಬ್ಬರ ಮದುವೆ ಮಾಡುವ ಜವಾಬ್ದಾರಿ ನನಗೆ ಸೇರಿದ್ದು ಅಪ್ಪಾಜಿ, ನನಗೆ ಸೇರಿದ್ದು. ನನ್ನ ಮನದಲ್ಲಿ ಇರುವ ಆಸೆ ಇವೆರಡೇ ಸುಮ್ಮು. ಅದನ್ನೇ ನಿಮ್ಮೆದುರು ಬಿಚ್ಚಿ ಹೇಳಿ ಹೃದಯ ಕಪೂರ ಮಾಡಿ ಚೆನ್ನಾಗಿ
ನಾಲ್ಕು ಜನರ ಹೆಗಲಲ್ಲಿ ನಮ್ಮ ಊರಿನ ಬೀದಿಯಲ್ಲಿ ಯಾರದ ಮೆರವಣಿಗೆ ಯಾರದ ಮೆರವಣಿಗೆ ನಾಲ್ಕು ಜನರ ಹೆಗಲಲ್ಲಿ ಊರಿನ ಬೀದಿಯಲ್ಲಿ ನಾಲ್ಕು ಜನರ ಹೆಗಲಲ್ಲಿ ನಮ್ಮ ಊರಿನ ಬೀದಿಯಲ್ಲಿ ಯಾರದ ಯಾರದ ನಾಲ್ಕು ಜನರ ನಮ್ಮನ್ನೆಲ್ಲ ಪರದೇಶಿಗಳನ್ನಾಗಿ ಮಾಡಿ ಕೊನೆಯ ಕ್ಷಣದಲ್ಲಿ ಹೊರಟು ಹೋದಿರಪ್ಪ. ಪ್ರೇಮಗಳು ನಮ್ಮ ಹಣೆ ಬರದಲ್ಲಿ ನಾವು ಇಷ್ಟೇ ದಿನ ಅಂತ ಬೇಡಿ ಬಂದಿದ್ದರೆ ನಾವೇನು ಮಾಡಲು ಸಾಧ್ಯ? ಶಿಲವತಿ, ಸಹಿಸಿ ಕುಶೀಲವತಿ, ನೀನಾದ ನೀನೇ ಈ ರೀತಿ ಉಳಿದವರು ಮಾಡಿ ಹೇಗಂತ ಸಹಿಸ್ಕೊಳ್ಳಿ ಮಾವ, ಹೇಗಂತ ಸಹಿಸ್ಕೊಳ್ಳಿ. ಚಿಕ್ಕಂದಿನಿಂದ ಯಾವ ಕೊರತೆ ಇಲ್ಲದಂತೆ ಕಾಪಾಡಿದ ನನ್ನ ತಂದೆಯನ್ನ ಕಳ್ಕೊಂಡು ನಾ ಹೇಗೆ ಬದುಕಲಿ? ಮಾಮರದ ಆಸರೆಯಲ್ಲಿದ್ದ ಬಳ್ಳಿಯನ್ನೇ ಕಿತ್ತುಕುದಾಗ ಆ ಬಳ್ಳಿ ಹೇಗೆ ಜೀವನ ಮಾಡುತ್ತೆ ಮಾವ, ಹೇಗೆ ಜೀವನ ಅಪ್ಪ ಏನ್ ಹೇಳಿದ್ರು ನೀವು ಕೇಳಿದ್ರ? ಮೊದಲೇ ತಮ್ಮ ಸಾವಿನ ಸುದ್ದಿ ತಿಳಿದ ತ್ಯಾಗಿಯಂತೆ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯವನ್ನ ವಹಿಸಿ ನಮ್ಮನ್ನ ಬಿಟ್ಟು ಹೋಗೇ ಬಿಟ್ರು ಮಾವ. ಮೈಕ್ ವರ್ಕರ್ ನಮ್ಮ ಮಾವನ ಅಂತಿಮ ಯಾತ್ರೆಗೆ ಪಾಲ್ಗೊಳ್ಳಲು ಅಯ್ಯೋ ಪಾಪ, ನಿಮಗೆಲ್ಲ ಈ ರೀತಿ ಮೋಸ ಮಾಡಬಾರ್ದಿತ್ತು ಆ ದೇವರು. ನಿಮ್ಮ ಮಾವನೆಂಬ ಹುಷಾರಿಲ್ಲ ಎಂಬುದು ನೀನು ನನಗೆ ನಿನ್ನೆ ಹೇಳಿದಾಗಲೇ ಗೊತ್ತಾಗಿತ್ತು. ನಮ್ಮ ತಂದೆಯ ಕಾಲದಿಂದಲೂ ನಮ್ಮ ಮನೆಯಲ್ಲಿ ನಿಯಂತ್ರಿತ ದುಡಿತಾ ಬಂದ ಮನುಷ್ಯ, ಮೇಲಾಗಿ ನನ್ನನ್ನು ಪ್ರೀತಿಯಿಂದ ಎತ್ತಿ ಆಡಿಸಿದ ಮನುಷ್ಯ. ಅದಕ್ಕೆ ಅವನನ್ನು ಕಂಡು ಮಾತಾಡಿಸಿಕೊಂಡು ಹೋದ್ರಾಯ್ತೆಂದು ಬಂದರೆ ಹೀಗಾಗಿದೆ. ಸೋಮು, ಅವರಿಬ್ಬರನ್ನು ಸಮಾಧಾನ ಮಾಡುವುದನ್ನು ಮರೆತು ನೀನೇಗ ದುಃಖದಿಂದ ಕುಳಿತರೆ ಹೇಗೋ? ಹೇಗೆ ಸಮಾಧಾನ ಮಾಡಲಿ ಶ್ರೀಮಂತರೇ? ಏನೆಂದು ಸಮಾಧಾನ ಮಾಡಲಿ? ನಮಗೆಲ್ಲ ಹಿರಿಯರಾಗಿ ನಮ್ಮನ್ನೆಲ್ಲ ಸಾಕಿ ಸಲ್ಲಿಸಿದ ಮಾವನವರೇ ಹೊರಟು ಹೋದ ಮೇಲೆ ನಮಗೆ ಯಾರಾದ್ರೂ ಏನಾದರೂ ಈ ಜಗದಲ್ಲಿ ಯಾಕೆ ನಿಮ್ಮನ್ನೆಲ್ಲ ನಾನು ಕೈ
ಛೆ ಛೆ, ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮಾವ ನಮ್ಮ ಮನೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಸೋಮು, ತೆಗೆದುಕೊ ಮೊದಲು ಈ ಹಣವನ್ನು. ನಿಮ್ಮ ಮಾವನ ಅಂತಿಮ ಯಾತ್ರೆಗೆ ವ್ಯವಸ್ಥೆ ಮಾಡು. ಯಾಕೆ ಸೋಮು ಇಷ್ಟೊಂದು ಹಣ ಕೊಡುತ್ತೀರಿ? ನೋಡು ಸೋಮು, ನಿನ್ನ ಮಾವ ನಮ್ಮ ಮನೆಯಲ್ಲಿ ನಿಯತ್ತಿನಿಂದ ದುಡಿತಾ ಬಂದ ಮನುಷ್ಯ. ಮೇಲಾಗಿ ನಮ್ಮ ರಕ್ತ ಸಂಬಂಧಕ್ಕಾಗಿ ಅವನು ದುಡಿತಾ ಬರುವಾಗ ಇಲ್ಲಿ ಸೋಮು ತೆಗೆದುಕೊಂಡು ಹಣವನ್ನು ನಿಮ್ಮ ಮಾವನ ಅಂತಿಮ ಯಾತ್ರೆಗೆ ವ್ಯವಸ್ಥೆ ಮಾಡು. ಇರಲಿ, ತೆಗೆದುಕೋ ತೆಗೆದುಕೋ. ನಿಮ್ಮ ಈ ಉಪಕಾರವನ್ನು ನಾವು ಎಂದಿಗೂ ಮರೆಯಲ್ಲ. ಏನು ಮಾಡುತ್ತಿರುವ ಅದರಿಂದ ನಮ್ಮ ಸೇವೆ ಮಾಡುತ್ತಾ ಬಂದವರಿಗೆ ಸಂಕಟ ಬಂದಾಗ ನಾವು ಸಹಾಯ ಮಾಡದೆ ಮತ್ಯಾರು ಸಹಾಯ ಮಾಡಬೇಕು? ಹೌದು, ಮೊದಲು ನಿಮ್ಮ ಅಕ್ಕನಿಗೆ ಸಮಾಧಾನ ಹೇಳು. ನೀನು 4-6 ಜನರನ್ನು ಕರೆತಂದು ಏರ್ಪಾಡು ಮಾಡಿ. ನಾನು ಮನೆಗೆ ಹೋಗಿ ಚಂದ್ರನ ಬೇಗನೆ ಬರುತ್ತೇನೆ. ನಿಮ್ಮ ಮಾವನ ದಿನ ನೀನು ಕೆಲಸಕ್ಕೆ ಬರುದು ಬೇಡ. ಚೆ ಅದರ ಚಿಂತೆ ನೀನೇ ಬೇಡ. ಅದಕ್ಕೆ ನಾನು ಬೇರೆನೇ ವ್ಯವಸ್ಥೆ ಮಾಡುತ್ತೇನೆ. ಮಲ್ಲಿಗೆ ಹೂವಿನ ಮರವಡೆಗೆ ಎಲ್ಲದೆ ಹೊರಟಿದೆ ಊರೊಳಗೆ.